ಊಟ ಮಾಡ್ತಿರ್ಲಿಲ್ಲ, ಎಲ್ಲ ಬಾಯೆಲ್ಲ ಅಂದ್ರೆ ಬತ್ತೋಗೋದು, ಯಾವ ಸ್ವಾದ ಎಂಬುದೇ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಎರಡನೇ ಸಲ ಆದಾಗ ಸರ್ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ಅಂದ್ರೆ ಗ್ಯಾರಂಟಿ ಇಲ್ಲ, ಜೀವಾನು ಹೋಗ್ಬಹುದು, ಈ ಸೈಡ್ ಏನ್ ಪಾರ್ಟ್ಸ್ ಇದೆ ಎಲ್ಲ ತೆಗಿತೀವಿ. ಫೋನಲ್ಲಿ ನೋಡಿದೆ ಇದು ಹಾಸ್ಪಿಟ್ಲು. ಅವಾಗ 2 ತಿಂಗಳಾಯ್ತು, ಏನು ಇಲ್ಲ, ಸೈಡ್ ಎಫೆಕ್ಟ್ ಏನಿಲ್ಲ, ಇನ್ನೂ ಆಕ್ಟಿವ್ ಆಗಿದ್ದಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಓಡಾಡ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ಒಟ್ನಲ್ಲಿ ಚೆನ್ನಾಗಿದ್ದಾರೆ. ನಮಸ್ಕಾರ, ಸಿದ್ದಯ್ಯ ಅಂತ, ಕಲಬುರ್ಗಿ. ನಮ್ಮ ತಂದೆ ಪೇಷಂಟು ಅಣವೀರಯ್ಯ ಅಂತೇಳಿ, ಒಂದು 70 ವರ್ಷ ಇರ್ಬೋದು ಅವ್ರಿಗೆ. ಫಸ್ಟ್ ಟೈಮ್ ಅಂದ್ರೆ 2 ವರ್ಷದ ಮೊದಲು ಗೊತ್ತಾಗಿತ್ತು ಸರ್. ಇಲ್ಲಿ ಗಂಟ್ಲಲ್ಲಿ ಆಗಿತ್ತು. ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದಿ ಸರ್. ರೇಡಿಯೇಷನ್, ಕೀಮೋಥೆರಪಿ. 2 ವರ್ಷ ಆದ್ಮೇಲೆ ಮತ್ತೆ ಆಗಿದೆ, ಇಲ್ಲಿ ಲಿವರ್ ಹತ್ರ ಆಗಿದೆ. ಅದು ಡಾಕ್ಟರ್ ಕೇಳಿದಾಗ ಅವರು ಈ ಪಾರ್ಟ್ಸ್ ಎಲ್ಲ ತೆಗಿಬೇಕು, ಬದುಕೋದೇ ಡೌಟು ಅಂತೆಲ್ಲ ಹೇಳಿದ್ರು. ಆದ್ಮೇಲೆ ಫೋನ್ ನಲ್ಲಿ ನೋಡಿದೆ ಇದು ಹಾಸ್ಪಿಟ್ಲು. ಅವಾಗ ಬಂದ್ ಭೇಟಿ ಆದ್ರೆ ಅಂತ ಬಂದ್ ತಗೊಂಡೋಗಿದೆ ಮೆಡಿಸಿನ್. 4 ತಿಂಗಳಾಯ್ತು ಸರ್. ಇವಾಗ ಪರವಾಗಿಲ್ಲ, ಊಟ ಮಾಡ್ತಾರೆ, ಓಡಾಡ್ತಾರೆ. ಸದ್ಯಕ್ಕೆ ಅದು ಪ್ರಾಬ್ಲಮ್ ಏನಿಲ್ಲ, ಅಂದ್ರೆ ಪೇನ್ ಇಲ್ಲ, ಏನಿಲ್ಲ, ಚೆನ್ನಾಗಿದ್ದಾರೆ ಈಗ ಸದ್ಯಕ್ಕೆ. ಅದಕ್ಕೆ ಮತ್ತೆ ಡಾಕ್ಟರ್ ಭೇಟಿಯಾಗಿ ಮತ್ತೆ ಮೆಡಿಸಿನ್ ತಗೊಂಡು ಹೋಗೋಣ ಅಂತ ಬಂದೆ. ಗೆಡ್ಡೆ ಕ್ಯಾನ್ಸರ್ ಅಂತ ಹೇಳಿ ಸರ್, ಇಲ್ಲಿ ಗಂಟ್ಲಲ್ಲಿ ಆಗಿದೆ. ಅಂದ್ರೆ ಸರ್ ಬೀಡಿ ಎಲ್ಲ ಮಾಡ್ತಿದ್ರಿ, ಇಲ್ಲ ಅಂತಲ್ಲ, ಬೀಡಿ ಸಿಗರೇಟು ಇತ್ತು, ಮತ್ತೆ ಬಿಟ್ಟಿದ್ರು, ಅದು ತಿರ್ಗಾ ಆಗೋಯ್ತು. ಅದಕ್ಕೆ ಬೇರೆ ದಾರಿ ಇಲ್ಲ ಸರ್. ಇದು ಇನ್ನೊಂದೇ ದಾರಿ. ಅದಕ್ಕೆ ಇಲ್ಲಿ ಬಂದು ಮೆಡಿಸಿನ್ ತಗೊಂಡು ಹೋದೆ ಸರ್. ಯಾಕಂದ್ರೆ ಅವ್ರಿಗೆ ಆಪರೇಷನ್ ಮಾಡಕ್ಕೆ, ಬೇರೆ ಟ್ರೀಟ್ಮೆಂಟ್ ಕೊಡಕ್ಕೆ ಮೇಲ್ ಶಕ್ತಿ ಇಲ್ಲ ಅವ್ರಿಗೆ. ಏನೇ ಇದ್ರು ಇದೇ ತರ ಇದೊಂದು ದಾರಿ ಅಂತ ಇದಕ್ಕೆ ಬಂದಿದೆ ಸರ್. ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಆಗಿರೋದು. ಬರಕ್ ಮುಂಚೆ ಅಂದ್ರೆ ಕೈ ಕಾಲಲ್ಲಿ ಶಕ್ತಿ ಇರ್ಲಿಲ್ಲ ಸರ್. ಅಂದ್ರೆ ಊಟ ಮಾಡ್ತಿರ್ಲಿಲ್ಲ, ಎಲ್ಲ ಬಾಯೆಲ್ಲ ಅಂದ್ರೆ ಬತ್ತೋಗೋದು, ಯಾವ ಸ್ವಾದ ಎಂಬುದೇ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಇವಾಗ ಮಾತ್ರ ತಗೊಂಡ್ಮೇಲೆ ಪರವಾಗಿಲ್ಲ, ಊಟ ಮಾಡ್ತಾ ಇದಾರೆ, ಅಲ್ಲಿ ಓಡಾಡ್ತಾರೆ, ಖಡಕ್ ಆಗಿ ಮಾತಾಡ್ತಾರೆ, ಪರವಾಗಿಲ್ಲ ಸರ್. ಇವಾಗ ಇದು 2ನೇ ಮೆಡಿಸಿನ್ ಕಿಟ್ಟು, ಒಂದು ಕಂಪ್ಲೀಟ್ ಆಗಿದೆ, ಇದು 2ನೇದು. ನಮಗೆ ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಸರ್, ಇದು ಆಗಲ್ಲ. ಯಾಕಂದ್ರೆ ಸ್ವಲ್ಪ ಪರವಾಗಿಲ್ಲ, ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವ್ರು ಡಾಕ್ಟರ್ ಜೊತೆ ಅವ್ರು ಮಾತಾಡಿದ್ರು ಸರ್, ಪರವಾಗಿಲ್ಲ, ಚೆನ್ನಾಗಿದ್ದೀನಿ, ಊಟ ಗಿಟ ಎಲ್ಲ ಮಾಡ್ತಾ ಇದ್ದೀನಿ, ಇನ್ನೊಂದ್ಸಲ ಬಂದಾಗ ಅವ್ರನ್ನ ಕರ್ಕೊಂಡ್ ಬನ್ನಿ, ಟೆಸ್ಟ್ ಮಾಡಿಸಿ ಕರ್ಕೊಂಡ್ ಬನ್ನಿ, ಅದು ಯಾವ ಪೊಸಿಷನ್ ಇಂದ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸಮಾಧಾನ ಸರ್. ಮೊದ್ಲು ಬೇರೆ ಎಲ್ಲ ತಗೊಂಡು ಕೊಟ್ಟಿದೆ ಸರ್, ಅದು ಆಗ್ಲಿಲ್ಲ ಅವ್ರಿಗೆ, ಅಂದ್ರೆ ಬಾಡಿಗೆ ಅಡ್ಜಸ್ಟ್ ಆಗ್ಲಿಲ್ಲ. ಇದು ಅವರಿಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಅದು ಮೊದಲೊಂಥರ ಅಡ್ಜಸ್ಟ್ ಆಗ್ಲಿಲ್ಲ ಬಾಡಿಗೆ, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಯ್ತು. ತಗೊಂಡಿದ್ದೆ 2-3 ಸಲ ತಗೊಂಡಿದ್ರು ಅವರು, ಅಡ್ಜಸ್ಟ್ ಆಗ್ಲಿಲ್ಲ ಸ್ವಲ್ಪ. ಇದು ನಾನು ನೋಡಿದೆ, ಈಗ 2 ತಿಂಗಳಾಯ್ತು, ಏನು ಇಲ್ಲ, ಸೈಡ್ ಎಫೆಕ್ಟ್ ಏನಿಲ್ಲ, ಇನ್ನೂ ಆಕ್ಟಿವ್ ಆಗಿದ್ದಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಓಡಾಡ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ಒಟ್ನಲ್ಲಿ ಚೆನ್ನಾಗಿದ್ದಾರೆ ಸರ್. ಬಾರನೇ ಸರ್. ಈಗ 2ನೇ ಸಲ ಆದಾಗ ಸರ್ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ಅಂದ್ರೆ ಗ್ಯಾರಂಟಿ ಇಲ್ಲ, ಜೀವಾನು ಹೋಗ್ಬಹುದು, ಈ ಸೈಡ್ ಏನ್ ಪಾರ್ಟ್ಸ್ ಇದೆ ಎಲ್ಲ ತೆಗಿತೀವಿ. ಅಂದ್ರೆ ಅದೇ ಎಲ್ಲ ತೆಗೆದ್ಮೇಲೆ ಏನಿರುತ್ತೆ ಮನುಷ್ಯ, ಅವ್ರು ಉಸಿರಾಡೋದು ಹೆಂಗೆ, ಬದುಕೋದು ಹೆಂಗೆ, ಬೇಡ, ನೋಡೋಣ, ಇದು ಸಲ ಟ್ರೈ ಮಾಡೋಣ, ಇರೋ ದಿನ ಚೆನ್ನಾಗಿರ್ಲಿ ಅಂತ. ಇದು ಸ್ವಲ್ಪ ಪರವಾಗಿಲ್ಲ ಸರ್, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಊಟ ಗಿಟ ಎಲ್ಲ ಮಾಡ್ತಾ ಇದ್ರೆ ಚಂದ. ಅವ್ರ ಆರೋಗ್ಯ ಇದ್ರೆ ಸಾಕು ಸರ್, ಅಷ್ಟು ಮತ್ತೇನಿಲ್ಲ.